ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರದ ಮತ್ತೊಂದು ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ. ಈ ದಿನ ಚಿನ್ನದ ಹಿಕ್ಕೆಯನ್ನು ಹಾಕುವಂತಹ ಪಕ್ಷಿ ಹಾಗೂ ರಾಜನ ಕಥೆಯನ್ನು ನೋಡೋಣ. ಒಂದು ಅತ್ಯಂತ ವಿಶಾಲವಾಗಿರುವಂತಹ ಪರ್ವತ ಪ್ರದೇಶದಲ್ಲಿ ಒಂದು ಮರದಲ್ಲಿ ಒಂದು ಪಕ್ಷಿ ವಾಸವಾಗಿತ್ತು. ಸಿಂಧೂಕ ಅನ್ನುವಂತಹ ಪಕ್ಷಿ. ಆ ಪಕ್ಷಿಯ ವಿಶೇಷತೆ ಏನಿತ್ತು ಅಂತ ಹೇಳಿದರೆ, ಆ ಪಕ್ಷಿ ಹಾಕುವ ಹಿಕ್ಕೆಯಲ್ಲಿ ಚಿನ್ನ ಸಿಗ್ತಾ ಇತ್ತು. ಹಾಗೆ ಚಿನ್ನವಾಗಿ ಪರಿವರ್ತನೆ ಆಗುವಂತಹ ಹಿಕ್ಕೆಯನ್ನು ಹಾಕುವಂತಹ ಪಕ್ಷಿ ಆ ಮರದಲ್ಲಿ ವಾಸವಾಗಿತ್ತು. ಆ ಪ್ರದೇಶಕ್ಕೆ ಒಂದು ದಿನ ಒಬ್ಬ ಬೇಟೆಗಾರ ಬೇಟೆಯನ್ನು ಆರಿಸಿಕೊಂಡು ನಡೆದುಕೊಂಡು ಬಂದ. ಹಾಗೆ ನಡೆದುಕೊಂಡು ಬಂದಾಗ ಸಹಜವಾಗಿ ಮರದ ಮೇಲೆ ಕುಳಿತಿದ್ದಂತಹ ಪಕ್ಷಿ ಹಿಕ್ಕೆಯನ್ನು ಹಾಕಿತು. ಅದನ್ನೇ ನೋಡ್ತಾ ಇದ್ದಂತಹ ಬೇಟೆಗಾರನಿಗೆ ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಆ ಹಿಕ್ಕೆ ಮರದ ಭಾಗದಿಂದ ನೆಲಕ್ಕೆ ಬೀಳೋ ಅಷ್ಟೊತ್ತಿಗೆ ಬಂಗಾರವಾಗಿ ಬದಲಾಗಿಬಿಡ್ತು. ಅದನ್ನು ನೋಡಿದಂತಹ ಬೇಟೆಗಾರನಿಗೆ ಬಹಳ ಆಶ್ಚರ್ಯ ಆಯಿತು. ನಾನು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಬೇಟೆಯನ್ನು ಆಡ್ತಾ ಇದ್ದೀನಿ, ಸರಿ ಸುಮಾರು 75-80 ವರ್ಷಗಳನ್ನು ಇದರೊಳಗೆ ಕಳೆದಿದ್ದೇನೆ. ಇಂತಹ ವಿಶೇಷವಾದಂತಹ ಪಕ್ಷಿನ ನಾನು ಇವತ್ತಿನ ತನಕ ನೋಡೇ ಇರಲಿಲ್ಲ. ಹೇಗಾದರೂ ಮಾಡಿ ಈ ಪಕ್ಷಿಯನ್ನು ಹಿಡಿದುಕೊಳ್ಳಬೇಕು ಅಂತ ಅಂದುಕೊಂಡಂತಹ ಬೇಟೆಗಾರ ಮಾರನೆಯ ದಿನ ಆ ಪಕ್ಷಿ ಇರುವಂತಹ ಜಾಗ ಮತ್ತು ಆ ಮರದ ಮೇಲೆ ಬಲೆಯನ್ನು ಹರಡಿ ಅದನ್ನು ಹಿಡಿಯೋದಕ್ಕಾಗಿ ಹೊಂಚು ಹಾಕಿಕೊಂಡು ಕುಳಿತುಕೊಂಡು, ಹಾಗೆ ಬೇಟೆಗಾರ ಬಲೆಯನ್ನು ಬೀಸಿ ಹೊಂಚು ಹಾಕಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಬಂದಂತಹ ಪಕ್ಷಿ ಸಹಜವಾಗಿ ಆ ಬಲೆಯನ್ನು ನೋಡಿತು. ಆ ಬಲೆಯನ್ನು ನೋಡಿದಂತಹ ಪಕ್ಷಿ ಆ ಬಲೆಯಿಂದ ಹೆದರ್ಕೊಂಡು ಹೋಗದೇನೆ ಅದೇನಾಗುತ್ತೆ ಅಂತ ಅಂದುಕೊಂಡು ಆ ಮರದ ಹತ್ತಿರ ಹೋಗಿ ಕುಳಿತುಕೊಳ್ತು. ಹಾಗೆ ಕುಳಿತುಕೊಳ್ಳೋದೇ ಥರ ಬಲೆಯಲ್ಲಿ ಸಿಕ್ಕಿಕೊಂಡಂತಹ ಪಕ್ಷಿಯನ್ನು ಆ ಬೇಟೆಗಾರ ಹಿಡಿದುಕೊಂಡು ತೆಗೆದುಕೊಂಡು ಬಂದು ಒಂದು ಪಂಜರದಲ್ಲಿ ಇಟ್ಕೊಂಡ. ಹಾಗೆ ಇಟ್ಕೊಂಡಾಗ ಆ ಬೇಟೆಗಾರನಿಗೆ ಒಂದು ಚಿಂತೆ ಕಾಡೋದು ಪ್ರಾರಂಭ ಆಯಿತು. ಈ ಪಕ್ಷಿಯನ್ನೇನೋ ನಾನು ತಂದುಬಿಟ್ಟೆ, ಈ ಪಕ್ಷಿ ಹೀಗೆ ಅಂತ ಗೊತ್ತಾದರೆ, ಅಂದರೆ ಚಿನ್ನದ ಹಿಕ್ಕೆಯನ್ನು ಹಾಕುವಂಥ ಪಕ್ಷಿ ಇದು ಅಂತ ಗೊತ್ತಾದರೆ, ಈ ವಿಷಯವನ್ನು ಯಾರಾದರೂ ರಾಜನಿಗೆ ಮುಟ್ಟಿಸಿದರೆ ರಾಜ ನನಗೆ ಶಿಕ್ಷೆಗೆ ಒಳಪಡಿಸ್ತಾನೆ. ಹಾಗಾಗಿ ತೊಂದರೆಯನ್ನು ನೀಡುವಂತಹ ಈ ಪಕ್ಷಿಯನ್ನೇ ನನ್ನ ಹತ್ತಿರ ಇಟ್ಟುಕೊಂಡು ಏನು ಪ್ರಯೋಜನ? ಹಾಗಾಗಿ ಈ ಪಕ್ಷಿಯನ್ನು ರಾಜನಿಗೆ ಕೊಟ್ಟು ಬಿಡಬೇಕು ಅಂತ ತೀರ್ಮಾನಿಸಿ ಆ ಪಕ್ಷಿಯನ್ನು ತೆಗೆದುಕೊಂಡು ಹೋಗಿ, ಹೀಗೆ ಈ ಪಕ್ಷಿ ಹಾಕುವಂತಹ ಹಿಕ್ಕೆಯಲ್ಲಿ ಚಿನ್ನದ ಅಂಶ ಇರುತ್ತೆ ಅನ್ನುವಂತಹ ವಿಷಯವನ್ನು ಹೇಳಿ ಆ ರಾಜನಿಗೆ ಅದನ್ನು ಕೊಡ್ತಾನೆ. ಹಾಗೆ ಕೊಟ್ಟ ತಕ್ಷಣ ರಾಜನಿಗೆ ತುಂಬ ಸಂತಸವಾಗುತ್ತೆ. ಅರಳಿದ ಮುಖ ಕಣ್ಣುಗಳಿಂದ ಆ ಪಕ್ಷಿಯನ್ನು ನೋಡ್ತಾ ತನ್ನ ರಾಜಪುರುಷರಿಗೆ ಹೇಳ್ತಾನೆ, ನೋಡ್ರಿ, ಈ ಪಕ್ಷಿಯನ್ನು ಪ್ರಯತ್ನಪೂರ್ವಕವಾಗಿ ನೀವು ರಕ್ಷಿಸಬೇಕು. ಇದರ ಜೊತೆಗೆ ಯಥೇಚ್ಛವಾಗಿ ಅನ್ನ ನೀರುಗಳನ್ನು ಇದಕ್ಕೆ ಕೊಟ್ಟು ಇದನ್ನು ಸಂರಕ್ಷಿಸಬೇಕು ಅಂತ ತನ್ನ ಸೇವಕರಿಗೆ ಆದೇಶ ಕೊಡ್ತಾನೆ. ಹಾಗೆ ಆದೇಶ ಕೊಟ್ಟ ತಕ್ಷಣ ಎಲ್ಲ ಸೇವಕರು ಆ ಪಕ್ಷಿಯನ್ನು ಒಂದು ಗೂಡಿನಲ್ಲಿ ಹಾಕಿ ಪಂಜರದಲ್ಲಿ ಹಾಕಿ ಇಡುವಂತಹ ಪ್ರಯತ್ನ ಮಾಡ್ತಾ ಇರಬೇಕಾದಾಗ ಆ ಜಾಗಕ್ಕೆ ಬಂದಂತಹ ಮಂತ್ರಿ ಹೇಳ್ತಾನೆ, ಎಂತಹ ವಿಚಿತ್ರ ಇದು, ನಂಬಿಕೆಗೆ ಅರ್ಹನಲ್ಲದಂತಹ ಈ ಬೇಡನ ಮಾತನ್ನು ಕಟ್ಟಿಕೊಂಡು ಈ ಪಕ್ಷಿಯನ್ನು ಯಾರಾದರೂ ಹೀಗೆ ಕೂಡಿ ಹಾಕ್ತಾರ? ಯಾವುದಾದ್ರೂ ಪಕ್ಷಿ ಹೀಗೆ ಚಿನ್ನದ ಹಿಕ್ಕೆಯನ್ನು ಹಾಕೋದಕ್ಕೆ ಸಾಧ್ಯನಾ? ಆ ಪಕ್ಷಿಯನ್ನು ಮೊದಲು ಬಿಡುಗಡೆ ಮಾಡ್ರಿ ಅಂತ ಆದೇಶ ಮಾಡ್ತಾನೆ. ಹಾಗೆ ಹೇಳಿದ ತಕ್ಷಣ ಸಹಜವಾಗಿ ರಾಜಪುರುಷರಿಗೆ ಬೇರೆ ದಾರಿ ಇಲ್ಲದೇನೆ ಆ ಪಕ್ಷಿಯನ್ನು ಬಿಟ್ಬಿಡ್ತಾರೆ. ಹಾಗೆ ಬಿಟ್ಟಂತಹ ಪಕ್ಷಿ ನೇರವಾಗಿ ಹಾರಿ ಹೋಗಿ ರಾಜಮನೆಯ ಎದುರಿಗೆ ಇರುವಂತಹ ಬಾಗಿಲಿನ ತೋರಣದ ಮೇಲೆ ಕುಳಿತುಕೊಂಡು ಚಿನ್ನದ ಹಿಕ್ಕೆಯನ್ನು ಹಾಕುತ್ತೆ. ಹಾಗೆ ಹಾಕಿದಂತಹ ಹಿಕ್ಕೆ ಸಹಜವಾಗಿ ಬೆಳೆದು ಚಿನ್ನವಾಗಿ ಬದಲಾಗುತ್ತೆ. ಹಾಗೆ ಬದಲಾದ ತಕ್ಷಣ ಹಕ್ಕಿ ತನ್ನ ಮನಸ್ಸಿನೊಳಗೆ ಅಂದುಕೊಳ್ಳುತ್ತೆ, ಮೊದಲು ಬಲೆ ಇದೆ ಅಂತ ಗೊತ್ತಾಗಿ ಅಲ್ಲಿ ಕುಳಿತುಕೊಂಡಂತಹ ನಾನೊಬ್ಬ ಮೂರ್ಖ, ಹಾಗೆ ನನ್ನನ್ನು ಹಿಡಿದುಕೊಂಡು ಬಂದಂತಹ ಬೇಟೆಗಾರ ತನ್ನ ಹತ್ತಿರ ಇಟ್ಟುಕೊಳ್ಳದೆ ರಾಜನಿಗೆ ಕೊಟ್ಟಂತಹ ಅವನು ಸಹಿತ ಮೂರ್ಖ, ಹಾಗೆ ಕೇವಲ ಒಬ್ಬ ಮಂತ್ರಿಯ ಮಾತನ್ನು ಕೇಳಿ ರಾಜ ಆ ಪಕ್ಷಿಯನ್ನು ಹಾರಿಬಿಡೋದಕ್ಕೆ ಒಪ್ಪಿಕೊಂಡನಲ್ಲ, ಹಾಗಾಗಿ ರಾಜನೂ ಮೂರ್ಖ ಮತ್ತು ಇದರ ವಿಚಾರ ಗೊತ್ತಿಲ್ಲದೇ ಹೀಗಳಿದು ಆ ಪಕ್ಷಿಯನ್ನು ಬಿಡೋ ಹಾಗೆ ಮಾಡಿದಂತಹ ಮಂತ್ರಿಯೂ ಮೂರ್ಖ. ನಾವೆಲ್ಲರೂ ಮೂರ್ಖರಾಗಿರೋದ್ರಿಂದ ನಾವು ಒಂದು ರೀತಿಯಲ್ಲಿ ಸಮಸ್ಯೆಗಳು ಸಿಕ್ಕಿ ಹಾಕ್ಕೊಂಡ್ವಿ, ಜೊತೆಗೆ ನಮಗೆ ಇದ್ದ ಅವಕಾಶವನ್ನು ಸಹಿತ ತಪ್ಪಿಸಿಕೊಂಡ್ವಿ ಅನ್ನುವಂತಹ ಮಾತನ್ನು ಮನಸ್ಸಿನಲ್ಲಿ ಚಿಂತಿಸಿ ಆ ಪಕ್ಷಿ ಹಾರಿ ಹೋಗುತ್ತೆ. ಈ ಕಥೆಯ ಮೂಲಕ ನಾವು ಏನನ್ನು ಕಲಿಬೋದು ಅಂತ ಹೇಳಿದರೆ, ಅವಕಾಶಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಹಾಗೆ ತೊಂದರೆ ಇದೆ ಅಂತ ಗೊತ್ತಾಗಿ ಅದರ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಕೆಲಸಕ್ಕೆ ನಾವು ಕೈ ಹಾಕಬಾರ್ದು ಅನ್ನುವಂಥ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸಿಕೊಡುತ್ತೆ. ಧನ್ಯವಾದಗಳು.